ಜಮೀನಿನಲ್ಲಿ ಅಳವಡಿಸಿದ್ದ ವಿದ್ಯುತ್ ಕಂಬಗಳು, ಜೆಸಿಬಿ ಮೂಲಕ ನೆಲಕ್ಕುರುಳಿಸಿದ ದುಷ್ಕರ್ಮಿಗಳು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೇವರಮರಿಕುಂಟೆ ಗ್ರಾಮದ ಜಮೀನಿನಲ್ಲಿ ಇಂಥದೊಂದು ಘಟನೆ ನಡೆದೋಗ್ಬಿಟ್ಟಿದೆ ಕಣ್ರಿ. ಇಲ್ಲಿನ ದೇವರಮರಿಕುಂಟೆ ಗ್ರಾಮದ ರೈತ ತಿಪ್ಪೇಸ್ವಾಮಿಗೆ ಸೇರಿದ ಜಮೀನಿನಲ್ಲಿ ಹೊಸದಾಗಿ ವಿದ್ಯುತ್ ಕಂಬವನ್ನ ಅಳವಡಿಸಿದ್ರು. ಆದ್ರೆ ಯಾರೋ ದುಷ್ಕರ್ಮಿಗಳು ಆಗದೆ ಇರೋರು 25 ಕೆವಿಟಿಸಿ ವಿದ್ಯುತ್ ಕಂಬವನ್ನ ನೆಲಕ್ಕುರುಳಿಸಿ ಬಿಟ್ಟಿದ್ದಾರೆ ನೋಡಿ. ನೆಲದ ಮೇಲೆ ಅಲ್ಲಲ್ಲಿ ಕಂಬಗಳು ಧರೆಗೆ ಉರುಳಿ ಬಿದ್ದಿವೆ. ಇದರಿಂದ ಕಷ್ಟಪಟ್ಟು ಅಳವಡಿಸಿದ್ದ ಕಂಬಗಳನ್ನ ಪುಂಡ್ರು ಜೆಸಿಬಿ ತಂದು ಕಿತ್ತಾಕಿದ್ದಾರೆ. ತಿಪ್ಪೇಸ್ವಾಮಿ ರೈತ ಇದೇ ತಿಂಗಳು 10ರಂದು 7 ಕಂಬಗಳು ಮತ್ತು ಟಿಸಿ ಅಳವಡಿಸಲಾಗಿತ್ತು. ಇದಕ್ಕಾಗಿ ಸುಮಾರು 2.5 ಲಕ್ಷ ಖರ್ಚು ಮಾಡಿ ವಿದ್ಯುತ್ ಕಂಬಗಳನ್ನ ಅಳವಡಿಸಿದ್ದ ಈ ರೈತ ನಿವೃತ್ತಿ ನಂತರ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿ ವಿದ್ಯುತ್ ಕಂಬಗಳನ್ನ ಅಳವಡಿಸಿದ್ದ ಪ್ರೊಫೆಸರ್ ತಿಪ್ಪೇಸ್ವಾಮಿ ರೈತ. ಸದ್ಯ ಇವರು ಕಷ್ಟಪಟ್ಟು ಹಾಕಿದ್ದ ಟಿಸಿ ಕಂಬಗಳನ್ನ ದುಷ್ಕರ್ಮಿಗಳು ಹಾಳು ಮಾಡಿದ್ದಾರೆ. ಇಷ್ಟೊಂದು ಧೈರ್ಯ ಮಾಡಲು ಬೇರೆಯವರಿಂದ ಸಾಧ್ಯವೇ ಇಲ್ಲ. ಇದೆಲ್ಲ ಅಕ್ಕಪಕ್ಕದ ಜಮೀನವರ ಮಾಡಿದ್ದ ಮಸಲತ್ತು ಅಂತ ರೈತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ದುಷ್ಕೃತ್ಯ ಯಾರೇ ಮಾಡಿದ್ರು ಅಂತವರ ಮೇಲೆ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಸದ್ಯ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.